ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಹೇಗೆ ಹಾಕಬೇಕು, ನಿಮಗೆ ಅರ್ಹತೆ ಏನಿರಬೇಕು, ಹಾಗೆ ಅರ್ಜಿನ ಹೇಗೆ ಹಾಕೋದು ಅನ್ನೋದು ಸಂಪೂರ್ಣವಾದಂತಹ ಒಂದು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಅವ್ರಿಗೂ ಈ ಒಂದು ಮಾಹಿತಿ ತಲುಪುತ್ತೆ. ಅವ್ರಿಗೂ ಕೂಡ ರೇಷನ್ ಕಾರ್ಡ್ಗೆ ಏನಾದರೂ ಅಪ್ಲಿಕೇಶನ್ನ ಹಾಕೋಬೇಕು ಅಂತ ಇದ್ದರೆ ಅವ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ನೀವೇನಾದರೂ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಬೇಕು ಅಂತ ಇದ್ದರೆ ನನ್ನ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಅದರಿಂದ ನಿಮಗೆ ತುಂಬಾ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಯೋದಕ್ಕೆ ಬೇಕಾಗಿರುವಂತಹ ಎಲ್ಲ ವೀಡಿಯೋಸ್ನು ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ನೋಡಿ. ಹಾಗೆ ನೀವೇನಾದರೂ ಜಾಬ್ಗೆ ಟ್ರೈ ಮಾಡ್ತಾ ಇದ್ದರೆ ಜಾಬ್ ರಿಕ್ವೈರ್ಮೆಂಟ್ ಕೂಡ ಹಾಕ್ತಾ ಇರ್ತೀನಿ, ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ ತಡ ಮಾಡದೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ರೇಷನ್ ಕಾರ್ಡ್ ಅಂದರೆ ಪಡಿತರ ಚೀಟಿಯನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕೋದಕ್ಕೆ ಎಲ್ಲ ಸಮಯದಲ್ಲೂ ಸಕ್ರಿಯವಾಗಿರುತ್ತದೆ. ಅದರ ಅಡಿಯಲ್ಲಿ ಅಗತ್ಯವಿರುವ ಪಡಿತರ ಕಾರ್ಡ್ ಮಾಡಲು ಅರ್ಜಿ ಸಲ್ಲಿಸಬಹುದು. ಪಡಿತರ ಚೀಟಿಗಾಗಿ ಆನ್ಲೈನ್ ನೋಂದಣಿಯ ಸೌಲಭ್ಯವು ಎಲ್ಲ ದೇಶವಾಸಿಗಳಿಗೆ ತುಂಬ ಒಳ್ಳೆಯದು, ಏಕೆಂದರೆ ಇದರ ಅಡಿಯಲ್ಲಿ ಪಡಿತರ ಚೀಟಿಯನ್ನು ಮಾಡಲು ಯಾವುದೇ ಉದ್ಯೋಗಿ ಅಥವಾ ಕಚೇರಿಯ ಸಹಾಯವನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಬದಲಿಗೆ ಅವರು ಸ್ವಂತವಾಗಿ ಅರ್ಜಿ ಸಲ್ಲಿಸಬಹುದು. ಅಂದರೆ ಇಲ್ಲಿ ನೀವು ಯಾವುದೇ ಒಂದು ಕಚೇರಿಗೆ ಹೋಗಿ ಅಪ್ಲಿಕೇಶನ್ನ ಹಾಕುವಂತಹ, ಯಾವುದೇ ಒಂದು ಉದ್ಯೋಗ ಸ್ಥಳಕ್ಕೆ ಹೋಗಿ ನೀವು ಅಪ್ಲಿಕೇಶನ್ ಹಾಕುವಂತಹ ಒಂದು ನೆಸೆಸಿಟಿ ಇರುವುದಿಲ್ಲ. ಸ್ವಂತವಾಗಿ ನೀವೇ ಕೂಡ ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಇಲ್ಲಿ ಹಾಕ್ಬೋದಾಗಿರುತ್ತೆ. ಹಾಗಾದರೆ ಈ ಒಂದು ಅಪ್ಲಿಕೇಶನ್ನ ಹಾಕೋದಕ್ಕೆ, ಈ ಒಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕೋದಕ್ಕೆ ಬೇಕಾಗಿರುವಂತಹ ದಾಖಲೆಗಳು ಯಾವ್ಯಾವ ದಾಖಲೆಗಳು ಬೇಕು ಅಂತ ನೀವು ಇಲ್ಲಿ ನೋಡೋದಾದರೆ, ವ್ಯಕ್ತಿಯ ಕುಟುಂಬ ಸಂಯುಕ್ತ ID, ಅಂದರೆ ನೀವು ಏನು ಕುಟುಂಬದ ಒಂದು ID ಇರುತ್ತೆ ಆ ಒಂದು ID ಬೇಕಾಗುತ್ತೆ. ವ್ಯಕ್ತಿಯ ಕುಟುಂಬದ ಸಂಯುಕ್ತ ID ಬೇಕಾಗಿರುತ್ತೆ. ಮತ್ತು ಪರಿಚಯ ಪತ್ರ, ನಿಮ್ಮ ಒಂದು ಪರಿಚಯ ಪತ್ರ ಬೇಕಾಗಿರುತ್ತೆ. ಮತದಾರರ ಗುರುತಿನ ಚೀಟಿ, ನೀವು ಯಾರು ಅಪ್ಲಿಕೇಶನ್ನ ಹಾಕ್ತೀರಾ ಅವ್ರದ್ದು ಒಂದು ಮತದಾರರ ಗುರುತಿನ ಚೀಟಿ ಬೇಕಾಗಿರುತ್ತೆ, ಅಂದರೆ ವೋಟರ್ ID ಬೇಕಾಗಿರುತ್ತೆ. ಮತ್ತು ವಿದ್ಯುತ್ ಬಿಲ್, ನಿಮಗೆ ಮಂತ್ಲಿ ಬರುತ್ತಲ್ಲ ಆ ವಿದ್ಯುತ್ ಬಿಲ್ನ ನೀವು ಇಲ್ಲೇ ತೊಗೊಂಡು ಹೋಗಬೇಕಾಗಿರುತ್ತೆ. ಮತ್ತು ಬ್ಯಾಂಕ್ ಖಾತೆ, ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ವಹಿವಾಟಾಗಿದೆ ಅಂತ ಅವರಿಗೆ ಗೊತ್ತಾಗಬೇಕಲ್ವ. ಸೊ ಹಾಗಾಗಿ ಒಂದು ಬ್ಯಾಂಕ್ ಪಾಸ್ಬುಕ್ದು ಒಂದು ಜೆರಾಕ್ಸ್ ಬೇಕಾಗಿರುತ್ತೆ. ಇಲ್ಲಿ ಬ್ಯಾಂಕ್ ಖಾತೆ ಅಂತ ಕೊಟ್ಟಿದ್ದಾರೆ, ಬ್ಯಾಂಕ್ ಪಾಸ್ಬುಕ್ದು ಒಂದು ಜೆರಾಕ್ಸ್ ಬೇಕು. ಮತ್ತು ಆಧಾರ್ ಕಾರ್ಡ್, ನಿಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗಿರುತ್ತೆ. ನೀವು ಯಾರು ಅಪ್ಲಿಕೇಶನ್ನ ಹಾಕ್ತೀರಾ ಅವ್ರದ್ದು ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕು. ಮತ್ತು ಆದಾಯ ಪ್ರಮಾಣ ಪತ್ರ, ನಿಮ್ಮದು ಇನ್ಕಮ್ ಏನು ಬರ್ತಾ ಇರುತ್ತೆ ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಮತ್ತು ವಿಳಾಸ ಪುರಾವೆ, ನೀವು ಎಲ್ಲಿ ವಾಸವಾಗಿರ್ತೀರ ಆ ಒಂದು ವಿಳಾಸದ ಒಂದು ಪುರಾವೆ ಬೇಕಾಗಿರುತ್ತೆ. ಮತ್ತು ಜಾತಿ ಪ್ರಮಾಣ ಪತ್ರ, ಕ್ಯಾಸ್ಟ್ ಸರ್ಟಿಫಿಕೇಟ್. ಕೆಲವರಿಗೆ ಕ್ಯಾಸ್ಟ್ ಮತ್ತು ಇನ್ಕಮ್ ಒಂದರಲ್ಲೇ ಇರುತ್ತೆ, ಅಂಥವ್ರದ್ದು ಕ್ಯಾಸ್ಟ್ ಮತ್ತು ಇನ್ಕಮ್ ಒಂದೇ ಆಗಿರಬೇಕಾಗಿರುತ್ತೆ. ಇಲ್ಲದೆ ಇರೋರು ಕ್ಯಾಸ್ಟ್ ಸಪ್ರೇಟು ಮತ್ತು ಇನ್ಕಮ್ ಸಪ್ರೇಟು ಸರ್ಟಿಫಿಕೇಟ್ನ ತೊಗೊಂಡು ಹೋಗಬೇಕಾಗಿರುತ್ತೆ. ನೋಂದಾಯಿತ ಮೊಬೈಲ್ ಸಂಖ್ಯೆ, ನೀವು ಆಧಾರ್ ಕಾರ್ಡ್ಗೆ ಯಾವ ಒಂದು ಮೊಬೈಲ್ ನಂಬರ್ನ ಕೊಟ್ಟಿರ್ತೀರ ಆ ಒಂದು ನೋಂದಾಯಿತ ಮೊಬೈಲ್ ನಂಬರ್ ಬೇಕಾಗಿರುತ್ತೆ. ಮತ್ತು ಇಲ್ಲಿ ಪಾಸ್ಪೋರ್ಟ್ ಗಾತ್ರದ ಫೋಟೋ, ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ದು ಏನು ಫೋಟೋಸ್ ಇರುತ್ತೆ ಆ ಒಂದು ಫೋಟೋಸ್ನ ನೀವು ಇಲ್ಲಿ ತೊಗೊಂಡು ಹೋಗಬೇಕಾಗಿರುತ್ತೆ. ಇದಿಷ್ಟು ನೀವು ಈ ಒಂದು ಅಪ್ಲಿಕೇಶನ್ನ ಹಾಕೋದಕ್ಕೆ, ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಹಾಕೋದಕ್ಕೆ, ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದಕ್ಕೆ ಈ ಒಂದು ದಾಖಲೆಗಳು ತುಂಬಾ ಮುಖ್ಯ ಆಗಿರುತ್ತೆ. ಹಾಗಾದರೆ ಈ ಒಂದು ರೇಷನ್ ಕಾರ್ಡ್ಗೆ ನಿಮಗೆ ಅರ್ಹತೆ ಏನಿರಬೇಕು, ಈ ಒಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದರೆ ನೀವು ಏನು ಎಲಿಜಿಬಿಲಿಟಿನ ಹೊಂದಿರಬೇಕು ಅಂತ ನೀವು ಇಲ್ಲಿ ನೋಡೋದಾದರೆ, ಪಡಿತರ ಚೀಟಿ ಪಡೆಯಲು ಎಲ್ಲ ಅಭ್ಯರ್ಥಿಗಳು ಭಾರತೀಯ ಪೌರತ್ವವನ್ನು ಹೊಂದಿರುವುದು ಕಡ್ಡಾಯವಾಗಿದೆ. ನೀವು ಭಾರತೀಯರ್ ಆಗಿರಲೇಬೇಕು. ನೀವು ಈ ಒಂದು ರೇಷನ್ ಕಾರ್ಡ್ನ ನೀವು ಇಲ್ಲಿ ಪಡ್ಕೋಬೇಕಾಗಿದ್ದರೆ ಆ ಒಂದು ಅಭ್ಯರ್ಥಿ ಭಾರತೀಯ ಪೌರತ್ವವನ್ನು ಹೊಂದಿರಬೇಕು, ಅಂದರೆ ನೀವು ಇಂಡಿಯನ್ ಆಗಿರಬೇಕಾಗಿರುತ್ತೆ. ಪಡಿತರ ಚೀಟಿ ಯೋಜನೆಯಡಿ ಕುಟುಂಬದ ಮುಖ್ಯಸ್ಥನ ಹೆಸರಿಗೆ ಪಡಿತರ ಚೀಟಿ ಮಾಡಲಾಗುವುದು. ಈ ಒಂದು ರೇಷನ್ ಕಾರ್ಡ್ ಯೋಜನೆಯಡಿ ನಿಮ್ಮ ಒಂದು ಕುಟುಂಬದಲ್ಲಿ ಮುಖ್ಯಸ್ಥ ಅಂತ ಏನಿರ್ತಾರೆ ಆ ಒಂದು ಮುಖ್ಯಸ್ಥನ ಹೆಸರಿಗೇ ಈ ಒಂದು ರೇಷನ್ ಕಾರ್ಡ್ನ ಮಾಡಬೇಕಾಗಿರುತ್ತೆ. ಈ ಯೋಜನೆಯಡಿ ದೇಶದಾದ್ಯಂತ ಆರ್ಥಿಕವಾಗಿ ದುರ್ಬಲವಾಗಿರುವ ಮತ್ತು ತಮ್ಮ ಕುಟುಂಬವನ್ನು ಬೆಂಬಲಿಸುವಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಜನ ಸಹ ಪಡಿತರ ಚೀಟಿ ಪ್ರಯೋಜನವನ್ನು ಪಡೆಯಬಹುದು. ಅಂದರೆ ನೀವು ಈ ದೇಶದಲ್ಲಿ ತುಂಬ ಆರ್ಥಿಕವಾಗಿ ದುರ್ಬಲರಾಗಿರಬೇಕು ಮತ್ತು ತಮ್ಮ ಕುಟುಂಬವನ್ನು ಬೆಂಬಲಿಸುವಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕು. ಅಂದರೆ ನಿಮ್ಮ ಈ ಒಂದು ರೇಷನ್ ಕಾರ್ಡ್ ಇಂದಲೇ ಜೀವನ ನಡೆಸೋ ಥರ ಇರಬೇಕು. ನಿಮಗೆ ಯಾವುದೇ ತುಂಬಾ ಆದಾಯ ಬರ್ತಾ ಇರಬಾರ್ದು.
ಅಂಥವರು ಈ ಪ್ರಯೋಜನ ಪಡ್ಕೋಬೋದು. ಪಡಿತರ ಚೀಟಿ ಪಡೆಯಲು ಅಭ್ಯರ್ಥಿಯ ಕನಿಷ್ಠ ವಯಸ್ಸು 18 ವರ್ಷಕ್ಕಿಂತ ಹೆಚ್ಚಿರಬೇಕು. ನೀವು ಈ ಒಂದು ರೇಷನ್ ಕಾರ್ಡ್ನ ಪಡ್ಕೋಬೇಕು ಅಂದರೆ ನಿಮ್ಮ ಏಜ್ 18 ವರ್ಷದ ಮೇಲಿರಬೇಕು. ನೀವು ಒಬ್ಬ ಮುಖ್ಯಸ್ಥ ಏನಿರ್ತೀರ ಆ ಒಬ್ಬ ಮುಖ್ಯಸ್ಥ 18 ವರ್ಷದ ಮೇಲಿರಬೇಕು. ಅದರ ಕೆಳಗಡೆ ಇನ್ನು ಅವ್ರ ಮಕ್ಕಳು ಅವರೆಲ್ಲ ಬರ್ತಾರೆ. ಆದರೆ ನಿಮಗೆ ಮಾತ್ರ 18 ವರ್ಷ ಕಂಪ್ಲೀಟ್ ಆಗಿರಲೇಬೇಕು, 18 ವರ್ಷದ ಮೇಲ್ಪಟ್ಟಿರಬೇಕು. ಪಡಿತರ ಚೀಟಿ ಮಾಡುವ ಅಭ್ಯರ್ಥಿಯ ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ಕೆಲಸ ಮಾಡುತ್ತಿದ್ದರೆ ಅವರಿಗೆ ಪಡಿತರ ಚೀಟಿಯನ್ನು ಅನುಮೋದಿಸಲಾಗುವುದಿಲ್ಲ. ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದರೂ ಗೌರ್ಮೆಂಟ್ ಜಾಬಲ್ಲಿದೆ, ನೀವು ಅಪ್ಲಿಕೇಶನ್ನ ಏನು ಹಾಕ್ತೀರಾ ಆ ಒಂದು ಫ್ಯಾಮಿಲಿನಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಈ ಒಂದು ರೇಷನ್ ಕಾರ್ಡ್ ಬರೋದಿಲ್ಲ. ಪಡಿತರ ಚೀಟಿಗಾಗಿ ಎಲ್ಲ ಅರ್ಜಿದಾರರ ಆದಾಯ 10,000ಕ್ಕಿಂತ ಕಡಿಮೆ ಇರಬೇಕು. ನಿಮ್ಮ ಒಂದು ಆದಾಯ ಪಡಿತರ ಚೀಟಿ ನೀವು ರೇಷನ್ ಕಾರ್ಡ್ನ ಏನು ಮಾಡಿಸ್ತೀರಾ ಅಂಥವರ ಒಂದು ಆದಾಯ 10,000ಕ್ಕಿಂತ ಕಡಿಮೆ ಇರಬೇಕು, 10,000ದ ಒಳಗಡೆ ಇರಬೇಕಾಗಿರುತ್ತೆ. ಅಭ್ಯರ್ಥಿಯ ಹೆಸರಿನಲ್ಲಿ 5 ಎಕರೆ ಅಥವಾ ಅದಕ್ಕಿಂತ ಹೆಚ್ಚು ಜಮೀನು ಇದ್ದರೆ ಪಡಿತರ ಚೀಟಿ ಸೌಲಭ್ಯವನ್ನು ನೀಡಲಾಗುವುದಿಲ್ಲ. ನಿಮ್ಮ ಹೆಸರಿನಲ್ಲಿ ಏನು 5 ಎಕರೆ ಜಮೀನಿದ್ರೆ ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ ನಿಮಗೆ ಒಂದು ರೇಷನ್ ಕಾರ್ಡು ಸಿಗೋದಿಲ್ಲ. ನಿಮ್ಮ ಹೆಸರಿನಲ್ಲಿ 5 ಎಕರೆಗಿಂತ ಕಡಿಮೆ ಇರಬೇಕು, 5 ಎಕರೆ ಒಳಗಡೆ ಇರಬೇಕು ಜಮೀನು. ಆಗ ಮಾತ್ರ ನೀವು ಈ ಒಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕ್ಕೋಬೋದು. ಇಷ್ಟು ನಿಮಗೆ ಅರ್ಹತೆಗಳು ಏನಾದರೂ ಇದ್ದರೆ ಅಂಥವರು ಮಾತ್ರ ಈ ಒಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಈಗಾಗಲೇ ಮಾಹಿತಿನ ಕೊಟ್ಟಿದ್ದೀನಿ, ತುಂಬ ವಿಡಿಯೋದಲ್ಲಿ ಮಾಡಿದ್ದೀನಿ. ಹಾಗೆ ಎಂಥವರ ಒಂದು ರೇಷನ್ ಕಾರ್ಡ್ ರದ್ದಾಗುತ್ತೆ, ಬ್ಯಾನ್ ಆಗುತ್ತೆ ಅಂತ ಕೂಡ ಹೇಳಿದ್ದೀನಿ. ಆ ವಿಡಿಯೋಸ್ನು ಕೂಡ ಎಂಡಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ನಿಮಗೆ ಈ ಅರ್ಹತೆಗಳು ಇದ್ದರೆ, ನಾನು ಹೇಳಿದ್ನಲ್ಲ ಈ ಒಂದು ಅರ್ಹತೆಗಳು ಇದ್ದರೆ ನೀವು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕ್ಬೋದು. ನೀವೇನಾದರೂ ರೇಷನ್ ಕಾರ್ಡ್ನ ಹೊಂದಿದರೆ ಅದರ ಪ್ರಯೋಜನಗಳು ಏನಾಗ್ತವೆ ಅಂತ ನಾವು ನೋಡೋದಾದರೆ, ಪಡಿತರ ಚೀಟಿ ಯೋಜನೆಯಡಿ ಅರ್ಹ ವ್ಯಕ್ತಿಗಳಿಗೆ ಪಡಿತರ ಚೀಟಿಗಳನ್ನು ತಯಾರಿಸಲಾಗುತ್ತದೆ. ಇದು ಪ್ರಸ್ತುತ ಎಲ್ಲ ವ್ಯಕ್ತಿಗಳಿಗೆ ಬಹಳ ಮುಖ್ಯವಾದ ದಾಖಲೆಯಾಗಿದೆ. ಪಡಿತರ ಚೀಟಿಯ ಮೂಲಕ ಸರ್ಕಾರವು ದೇಶದ ಎಲ್ಲ ಜನರಿಗೆ ಅತ್ಯಲ್ಪ ಶುಲ್ಕದಲ್ಲಿ ಸರ್ಕಾರಿ ಅಂಗಡಿಗಳಿಂದ ಆಹಾರ ಧಾನ್ಯಗಳ ಸೌಲಭ್ಯವನ್ನು ಒದಗಿಸುತ್ತದೆ ಮತ್ತು ಕುಟುಂಬ ಸದಸ್ಯರ ಆಧಾರದ ಮೇಲೆ ಅವರಿಗೆ ನಿಗದಿತ ಪಡಿತರವನ್ನು ನೀಡಲಾಗುತ್ತದೆ. ಎಲ್ಲ ಪಡಿತರ ಚೀಟಿ ಹೊಂದಿರುವ ವ್ಯಕ್ತಿಗಳಿಗೆ ಆಹಾರ ಧಾನ್ಯಗಳ ವ್ಯವಸ್ಥೆಯನ್ನು ಮಾಸಿಕ ನಿಗದಿಪಡಿಸಲಾಗುತ್ತಿದೆ. ಅಂದರೆ ನೀವು ಇಲ್ಲಿ ಒಂದು ರೇಷನ್ ಕಾರ್ಡ್ನ ನೀವಿಲ್ಲಿ ಹೊಂದಿದ್ದೀರಾ ಅಂತ ಅಂದರೆ ಅವರಿಗೆ ಅತ್ಯಲ್ಪ ಅಂದರೆ ಕಡಿಮೆ ಬೆಲೆಯಲ್ಲಿ ನಿಮಗೆ ಒಂದು ಸರ್ಕಾರಿ ಅಂಗಡಿಗಳಿಂದ ದವಸ ಧಾನ್ಯಗಳನ್ನು ಕೊಡುತ್ತೆ. ಈ ಒಂದು ಪ್ರಯೋಜನ ನೀವಿಲ್ಲಿ ಪಡ್ಕೋಬೋದಾಗಿರುತ್ತೆ. ಅತ್ಯಲ್ಪ ಅಂದರೆ ಕಡಿಮೆ ಬೆಲೆಯಲ್ಲಿ ನಿಮಗೆ ರೇಷನ್ನ ಕೊಡುತ್ತೆ. ಪಡಿತರ ಚೀಟಿಯ ಮೂಲಕ ಆಹಾರ ಧಾನ್ಯಗಳನ್ನು ಒದಗಿಸುವುದರ ಜೊತೆಗೆ ವ್ಯಕ್ತಿಗಳಿಗಾಗಿ ವಿವಿಧ ರೀತಿಯ ಯೋಜನೆಗಳನ್ನು ಸರ್ಕಾರ ನಡೆಸುತ್ತಿದೆ. ಇದರಿಂದ ಅವರು ಪ್ರಯೋಜನಗಳನ್ನು ಪಡೆಯಬಹುದು ಮತ್ತು ಅವರ ಜೀವನವನ್ನು ಸುಧಾರಿಸಲು ಸಹಾಯವನ್ನು ಪಡೆಯಬಹುದು. ಆಯುಷ್ಮಾನ್ ಭಾರತ್ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮುಂತಾದ ಕೇಂದ್ರ ಮಟ್ಟದಲ್ಲಿ ನಡೆಯುವ ಮುಖ್ಯ ಯೋಜನೆಗಳ ಪ್ರಯೋಜನಗಳನ್ನು ವ್ಯಕ್ತಿಗಳು ಪಡಿತರ ಚೀಟಿ ಹೊಂದಿದ್ದರೆ ಮಾತ್ರ ಒದಗಿಸಲಾಗುವುದು. ನಿಮಗೆ ರೇಷನ್ನ ಏನು ಕೊಡ್ತಾರೆ ಅದರ ಜೊತೆಗೆ ಹಾಸ್ಪಿಟಲ್ ಫೆಸಿಲಿಟಿ ಆಗಿರುವಂತಹ ಆಯುಷ್ಮಾನ್ ಭಾರತ್ ಈ ಒಂದು ಯೋಜನೆಯಲ್ಲಿ ನಿಮಗೆ ಫ್ರೀಯಾಗಿ ಟ್ರೀಟ್ಮೆಂಟ್ನ ಕೊಡ್ತಾರೆ. ಆಯುಷ್ಮಾನ್ ಭಾರತ್ ಅನ್ನುವಂತಹ ಒಂದು ಯೋಜನೆಯಡಿ. ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಈ ಒಂದು ಆವಾಸ್ ಯೋಜನೆ ನಾನು ಇದ್ರ ಬಗ್ಗೆನೂ ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ಕೂಡ ಒಂದು ವಿಡಿಯೋನ ಮಾಡಿದ್ದೀನಿ, ಅದನ್ನು ಕೂಡ ಹಾಕಿರ್ತೀನಿ, ಹೋಗಿ ನೋಡಿ. ನಿಮಗೆ ಈ ಒಂದು ಆವಾಸ್ ಯೋಜನೆಯಡಿ ಉಚಿತವಾಗಿ ಮನೆಯನ್ನು ಯಾರಿಗೆಲ್ಲ ಮನೆ ಇರಲ್ಲ ಅಂಥವರಿಗೆ ಒಂದು ಮನೆಯನ್ನು ಕಟ್ಕೊಳ್ಳುವಂತಹ ಒಂದು ಸ್ಕೀಮ್ನ ಬಿಟ್ಟಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಟ್ಟಿರುವಂತಹ ಈ ಒಂದು ಸ್ಕೀಮ್ ಅಡಿ ನಿಮಗೆ ಈ ಒಂದು BPL ಕಾರ್ಡ್ ಇದ್ದರೆ ಈ ಒಂದು ಪ್ರಯೋಜನ ಕೂಡ ಸಿಗುತ್ತೆ. ಇದಲ್ಲದೆ ಪಡಿತರ ಚೀಟಿ ಹೊಂದಿರುವ ಜನರಿಗೆ ವಿವಿಧ ರೀತಿಯ ಸರ್ಕಾರಿ ಕೆಲಸಗಳಲ್ಲಿ ಸಡಿಲಿಕೆಯನ್ನು ಒದಗಿಸಲಾಗುತ್ತದೆ. ನೀವು ಪಡಿತರ ಚೀಟಿ ಹೊಂದಿದ್ದರೆ ಶೈಕ್ಷಣಿಕ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ, ಉದ್ಯೋಗ ಕ್ಷೇತ್ರ ಮುಂತಾದ ಎಲ್ಲ ಪ್ರಮುಖ ಕ್ಷೇತ್ರಗಳಲ್ಲಿ ನಿಮಗೆ ವಿವಿಧ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ಇದು ಇತರ ವರ್ಗಗಳಿಗೆ ಹೋಲಿಸಿದರೆ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ. ನಿಮಗೆ ಈ ಒಂದು ಪಡಿತರ ಇದಲ್ಲದೆ ನಾನು ಹೇಳಿದ್ನಲ್ಲ ಇದಿಷ್ಟನ್ನು ಬಿಟ್ಟು ನಿಮಗೆ ಸರ್ಕಾರಿ ಕೆಲಸಗಳಲ್ಲಿ ಸಡಿಲಿಕೆನ ಮಾಡ್ತಾರೆ. ಮತ್ತು ನೀವು ಪಡಿತರ ಚೀಟಿ ಹೊಂದಿದರೆ ಶೈಕ್ಷಣಿಕ ಕ್ಷೇತ್ರ, ನಿಮಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಾಗೆ ಮೆಡಿಕಲ್, ವೈದ್ಯಕೀಯ ಕ್ಷೇತ್ರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲದರಲ್ಲೂ ಕೂಡ ತುಂಬಾ ಬೆನಿಫಿಟ್ ಇದೆ. ಹಾಗಾದರೆ ನೀವು ಈ ಒಂದು ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹೇಗೆ ಹಾಕೋದು ಅಂತ ನೀವಿಲ್ಲಿ ನೋಡೋದಾದರೆ, ಪಡಿತರ ಚೀಟಿ ಮಾಡಲು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ನೀವು ಸರ್ಕಾರಿ ಪೋರ್ಟಲ್ಗೆ ಹೋಗಬೇಕಾಗಿರುತ್ತದೆ. ಅಂದರೆ ಇಲ್ಲಿ ಸರ್ಕಾರಿ ಪೋರ್ಟಲ್ಗಳು ಅಂತ ಇರುತ್ತೆ. ಆ ಒಂದು ನೀವು ಪೋರ್ಟಲ್ಗೆ ಹೋಗಿ
ಸರ್ಕಾರಿ ಪೋರ್ಟಲ್ನ ಮುಖಪುಟದಲ್ಲಿ ನೀವು ಪಡಿತರ ಚೀಟಿಗಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಸರ್ಕಾರಿ ಪೋರ್ಟಲ್ ಅನ್ನುವಂತಹ ಒಂದು ಮುಖಪುಟದಲ್ಲಿ ನೀವು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸು ಅನ್ನುವಂತಹ ಒಂದು ಬಟನ್ನ ನೀವಿಲ್ಲಿ ಕ್ಲಿಕ್ ಮಾಡಬೇಕಾಗಿರುತ್ತೆ. ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮುಂದೆ ಹೊಸ ಪುಟವನ್ನು ಪ್ರದರ್ಶಿಸಲಾಗುತ್ತದೆ. ಅದರಲ್ಲಿ ನೀವು ಅಭ್ಯರ್ಥಿಯ ಶಾಶ್ವತ ವಿಳಾಸದ ಮಾಹಿತಿಯನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಆಯ್ಕೆಯ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮುಂದೆ ಹೊಸ ಪುಟವನ್ನು ಹೊಸದಾದಂಥ ಒಂದು ನ್ಯೂ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಅಭ್ಯರ್ಥಿಯ ಶಾಶ್ವತ ವಿಳಾಸದ ಮಾಹಿತಿಯನ್ನು ಹಾಕಬೇಕಾಗಿರುತ್ತೆ. ನಿಮ್ಮದು ಒಂದು ಏನು ದಾಖಲೆಗಳಿರುತ್ತೆ, ನೀವು ಇರುವಂತಹ ಒಂದು ಶಾಶ್ವತವಾಗಿರುವಂತಹ ಮಾಹಿತಿ ಏನಿರುತ್ತೆ ಆ ಒಂದು ದಾಖಲೆಗಳನ್ನು ನೀವಿಲ್ಲಿ ಹಾಕಬೇಕಾಗಿರುತ್ತೆ. ಈಗ ಅರ್ಜಿದಾರರ ಅಗತ್ಯವಿರುವ ಎಲ್ಲ ಪ್ರಮುಖ ಮಾಹಿತಿಗಳನ್ನು ನಮೂದಿಸಿ ಮತ್ತು ನೀವು ಪಡಿತರ ಚೀಟಿಯನ್ನು ಪಡೆಯಲು ಬಯಸುವ ವರ್ಗವನ್ನು ನೀವು ಅರ್ಜಿದಾರರಿಗೆ ಅಗತ್ಯವಿರುವಂತಹ ಎಲ್ಲ ಪ್ರಮುಖವಾದಂಥ ಒಂದು ಮಾಹಿತಿನ ಹಾಕಿಬಿಟ್ಟು ನೀವು ಪಡಿತರ ಚೀಟಿಯನ್ನು ಪಡೆಯಲು ಬಯಸುವ ವರ್ಗವನ್ನು, ನೀವು ಯಾವ ವರ್ಗಕ್ಕೆ ಸೇರಿದ್ದೀರಾ, ಯಾವ ಕೆಟಗರಿಗೆ ಸೇರಿದ್ದೀರಾ ಅನ್ನುವಂಥ ಒಂದು ಆಯ್ಕೆನ ನೀವಿಲ್ಲಿ ಮಾಡಬೇಕಾಗಿರುತ್ತೆ. ಮಾಹಿತಿಯನ್ನು ನಮೂದಿಸಿದ ನಂತರ ಅಭ್ಯರ್ಥಿಯು ವ್ಯಕ್ತಿಯ ಪ್ರಮುಖ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ನೀವು ಈ ಎಲ್ಲ ಮಾಹಿತಿನ ಹಾಕಿದ ಮೇಲೆ ಅಭ್ಯರ್ಥಿ ಯಾವ್ಯಾವ ದಾಖಲೆಗಳನ್ನ ಕೇಳ್ತಾರೆ ಆ ಅಪ್ಲಿಕೇಶನ್ ಹಾಕುವಂತಹ ಅಭ್ಯರ್ಥಿಯ ಎಲ್ಲ ದಾಖಲೆಗಳನ್ನು ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಈಗ ನೀವು ನಮೂದಿಸಿದ ಕ್ರಿಯೆಯ ಮಾಹಿತಿಯನ್ನು ಪರಿಶೀಲಿಸಿ ಮತ್ತು ಸಲ್ಲಿಸು ಅನ್ನುವಂಥ ನೀವು ಹಾಕಿರುವಂತಹ ಎಲ್ಲ ಮಾಹಿತಿನ ಟೆಸ್ಟ್ ಮಾಡಬೇಕಾಗುತ್ತೆ, ಚೆಕ್ ಮಾಡಬೇಕಾಗಿರುತ್ತೆ. ಮತ್ತು ಸಲ್ಲಿಸು ಅನ್ನುವಂತಹ ಒಂದು ಬಟನ್ನ ಕ್ಲಿಕ್ ಎಲ್ಲ ಮಾಹಿತಿನ ನೀವು ಪರಿಶೀಲನೆ ಮಾಡಿದ ಮೇಲೆ ಸಲ್ಲಿಸು ಅನ್ನುವಂತಹ ಒಂದು ಬಟನ್ನ ಕ್ಲಿಕ್ ಮಾಡಬೇಕಾಗಿರುತ್ತೆ. ಕೆಳಗಿನ ಹಂತದ ಸಹಾಯದಿಂದ ಪಡಿತರ ಚೀಟಿಗಾಗಿ ಆನ್ಲೈನ್ ಅಪ್ಲಿಕೇಶನ್ ಯಶಸ್ವಿಯಾಗುತ್ತದೆ ಮತ್ತು ಕೆಲವೇ ದಿನಗಳಲ್ಲಿ ನಿಮಗೆ ಪಡಿತರ ಚೀಟಿ ಬರುತ್ತದೆ. ಈ ಕೆಳಗಡೆ ಕೊಟ್ಟಿರುವಂತಹ ಎಲ್ಲ ಮಾಹಿತಿಗಳನ್ನು ನೀವು ಅಪ್ಲೋಡ್ ಮಾಡಿದ್ರಿ ಅಂದರೆ ನಿಮಗೆ ಕೆಲವೇ ದಿನಗಳಲ್ಲಿ ಈ ಒಂದು ರೇಷನ್ ಕಾರ್ಡ್ ಬರುತ್ತೆ. ನೀವು ಏನಾದರೂ ಈ ಒಂದು ರೇಷನ್ ಕಾರ್ಡ್ಗೆ ಎಲಿಜಿಬಿಲಿಟಿ ಇದ್ದರೆ ದಯವಿಟ್ಟು ಹೋಗಿ ಬೇಗ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ನಿಮಗೆ ಈ ಒಂದು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದ್ರಿಂದ ಈಗ ಕೊಟ್ಟಿರುವಂತಹ 5 ಗ್ಯಾರಂಟಿಗಳಿಗೂ ಈ ಒಂದು ರೇಷನ್ ಕಾರ್ಡ್ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ಬೇಗನೆ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಯಾರ್ಯಾರೆಲ್ಲ ಇನ್ನೂ ರೇಷನ್ ಕಾರ್ಡ್ನ ಮಾಡಿಸಿಲ್ಲ ದಯವಿಟ್ಟು ಹೋಗಿ ಬೇಗನೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲಲ್ಲಿರುವಂತಹ ಎಲ್ಲ ವೀಡಿಯೋಸ್ನ ನೋಡಿ. ನಿಮ್ಗೆ ಏನಾದರೂ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಬೇಕು ಅಂತ ಇದ್ದರೆ ನನ್ನ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಆ ವೀಡಿಯೋಸ್ನ ನೋಡಿ. ನಿಮಗೆ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಯೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನೀವೇನಾದರೂ ಯಾವುದಾದ್ರೂ ಹೊಸದಾಗಿ ಜಾಬ್ಗೆ ಟ್ರೈ ಮಾಡ್ತಾ ಇದ್ದರೆ ಜಾಬ್ ರಿಕ್ವೈರ್ಮೆಂಟ್ ಕೂಡ ಹಾಕ್ತಾ ಇರ್ತೀನಿ, ಆ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲಲ್ಲಿರುವಂತಹ ಎಲ್ಲ ವೀಡಿಯೋಸ್ನ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕೊನೆಯಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಯಾಕೆಂದರೆ ಕಮೆಂಟ್ ಬಾಕ್ಸ್ ನಿಮ್ಮದೇ ಆಗಿರುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕೀಪ್ ವಾಚಿಂಗ್ my channel.